Good morning, students. Yesterday I gave you example of the objective of accounting. Accounting ನಮ್ಗೆ ಯಾಕೆ ನೆಸೆಸಿಟಿ ಅಂತ ನಾನು ನಿಮಗೆ ಹೇಳಿದ್ದೆ. ಅಕೌಂಟ್ಸ್ ಲೆಕ್ಕ ಇಟ್ಟಿಲ್ಲ ಅಂದರೆ ನಮಗೆ ಗೊತ್ತಾಗೋದಿಲ್ಲ ವೇರ್ ದ ಮನಿ ಹ್ಯಾಸ್ ಗಾನ್. What is the profit? How much is the profit? How much is the loss? Will not come to know. So that's why accounts is that very important. So in today's class we'll know what is the meaning of accounting. Accounting andre eno? See, accounting means it is the art of recording, classifying, summarizing in a significant manner in terms of money. Nodi, for example, if I give you 1,000 rupees, the 1,000 rupees you don't know how you are going to spend the amount. If you maintain an account, if you spend 100 rupees for eating food, you will know that and you will record it. ನೀವು 100 rupees ಊಟಕ್ಕೋಸ್ಕರ ನೀವು 100 rupees ಸ್ಪೆಂಡ್ ಮಾಡಿದ್ದೀರಾ ಅಂತ ನೀವು ಬರ್ದಿಟ್ಕೊಂತೀರಾ. ಆ್ಯಂಡ್ ಇಫ್ ಯು ಗೆಟ್ 500 rupees ಸಮ್ವೇರ್ ಎಲ್ಸ್, ಅಂದರೆ ನಿಮ್ಮ ಯಾರಾದರೂ ಮನೇಲಿ ರಿಲೇಟಿವ್ಸ್ ಬಂದಿರೋ ಯಾರಾದರೂ ನಿಮಗೆ ಯಾರಾದರೂ ನಿಮ್ಮ ಮಮ್ಮಿನೋ ಡ್ಯಾಡಿನೋ ಯಾರಾದರೂ ನಿಮಗೆ 500 rupees ಕೊಟ್ಟರೆ, ಸೊ ವಿಲ್ ಆ್ಯಡ್ ಇಟ್ ಅಗೇನ್. ಸೊ ಇಟ್ ವಾಸ್ 1000 rupees 100 ಮೈನಸ್ ಆದರೆ 900 ಆಗುತ್ತೆ. ಅಗೇನ್ 500 rupees addition ಆಗಿದೆ. ಸೊ ಇಟ್ ಈಸ್ ಟೋಟಲಿ 1400. ಸೊ ವಿಲ್ ರೆಕಾರ್ಡ್ ಆಲ್ ದ ಟ್ರಾನ್ಸಾಕ್ಷನ್ ಇನ್ ದ ಬಿಸ್ನೆಸ್ ಆಲ್ಸೋ ಆಸ್ ವೆಲ್. ಬಿಸ್ನೆಸ್ಸಲ್ಲಿ ಏನೇ ಒಂದು ಖರ್ಚು ಮಾಡಿದ್ರು, ಯಾವುದೇ ಒಂದು ಸೇಲ್ಸ್ ಮಾಡಿ ನಿಮಗೆ ದುಡ್ಡು ಬಂದಿದ್ರೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ತೀರಾ. ಫಸ್ಟ್ ಪಾಯಿಂಟ್ ಈಸ್ ರೆಕಾರ್ಡಿಂಗ್, ದೆನ್ ಈಸ್ ಕ್ಲಾಸಿಫೈಯಿಂಗ್ ಅಂದರೆ ಏನಪ್ಪ ಅಂದರೆ, ಎಲ್ಲ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ಕೊತಾ ಹೋಗ್ತೀರಾ. ಆದರೆ ಯು ಶುಡ್ ಡಿವೈಡ್ ದ ಟ್ರಾನ್ಸಾಕ್ಷನ್ ಬೇಸ್ಡ್ ಆನ್ ಸಿಮಿಲರ್ ನೇಚರ್. ಯಾವ್ದು ಸೇಲ್ಸ್ ರಿಲೇಟೆಡ್ ಇದೆಯೋ ಅದನ್ನ ಸೇಲ್ಸ್ ಅಕೌಂಟಲ್ಲಿ ಹಾಕ್ತೀರಾ, ಸೇಲ್ಸ್ ಬುಕ್ಕಲ್ಲಿ. ಯಾವ್ದು ಪರ್ಚೇಸ್ ರಿಲೇಟೆಡ್ ಇರುತ್ತೋ ಎಂಟ್ರಿ, ಅದೆಲ್ಲ ಪರ್ಚೇಸ್ ಬುಕ್ಕಲ್ಲಿ ಹಾಕ್ತೀರಾ. ಸೊ ಇನ್ ದಿಸ್ ವೇ ಯು ಆರ್ ಕ್ಲಾಸಿಫೈಯಿಂಗ್. Then after classifying, you will summarize. See, summarization is done at the end of the year. Ali summarization alli, how do you summarize in accounts is by preparing profit and loss account and trading account. ಈ ಎರಡು ಅಕೌಂಟ್ ಇಂದ ನಮ್ಗೆ ಗೊತ್ತಾಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ ಬಿಸ್ನೆಸ್ ಅಲ್ಲಿ, ಎಷ್ಟು ಲಾಸ್ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ ಎಷ್ಟು ದ ಫಿನಾನ್ಷಿಯಲ್ ಪೊಸಿಷನ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅಕೌಂಟಿಂಗ್ ಅಂದರೆ ಇಟ್ಸ್ ಎ ಆರ್ಟ್ ಆಫ್ ರೆಕಾರ್ಡಿಂಗ್. ಏನೇ ಒಂದು ಮನಿ ರಿಲೇಟೆಡ್ ಟ್ರಾನ್ಸಾಕ್ಷನ್ ಆದರೆ ಎಲ್ಲ ರೆಕಾರ್ಡ್ ಮಾಡೋದು, ದಟ್ ಈಸ್ ರೆಕಾರ್ಡಿಂಗ್. ಕ್ಲಾಸಿಫೈಯಿಂಗ್ ಅಂದರೆ ಗ್ರೂಪ್ ಮಾಡೋದು, ಬೇರೆ ಬೇರೆ ಅಕೌಂಟ್ ಓಪನ್ ಮಾಡ್ತೀವಿ. ನೆಕ್ಸ್ಟ್ ಸಮರೈಸಿಂಗ್ ಅಟ್ ದ ಎಂಡ್ ಆಫ್ ದ ಇಯರ್. ಓಕೆ, ಸೊ ದಟ್ ಈಸ್ ಕಾಲ್ಡ್. ಅದು ಸಮರೈಸ್ ಮಾಡಿದ್ಮೇಲೆ ಅದನ್ನು ನಾವು ಇಂಟರ್ಪ್ರೇಟ್ ಮಾಡ್ಬೋದು. ಇವಾಗ ನೆಟ್ ಪ್ರಾಫಿಟ್ ಬಂದಿದೆಯಾ, ಲಾಸ್ ಆಗಿದೆಯಾ, ಬಿಸ್ನೆಸ್ ಫಿನಾನ್ಷಿಯಲ್ ಪೊಸಿಷನ್ ಏನು ಅಂತ ನಾವು ಇಂಟರ್ಪ್ರೇಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಡೆಫಿನಿಷನ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್ ಈಸ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್. ಸಿ, ದ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಐ ಥಾಟ್ ಯು ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್. ದಟ್ ಈಸ್ ದ ಆಬ್ಜೆಕ್ಟಿವ್. ದ ಆಬ್ಜೆಕ್ಟಿವ್ ಅಕೌಂಟ್ ಏನು, ಎಲ್ಲ ರೆಕಾರ್ಡ್ ಮಾಡ್ಕೊಳೋದು, ಟ್ರಾನ್ಸಾಕ್ಷನ್ ಎಲ್ಲ ರೆಕಾರ್ಡ್ ಮಾಡ್ಕೊಳೋದು. ನೆಕ್ಸ್ಟ್ ಟು ನೋ ದ ವೆದರ್ ಬಿಸ್ನೆಸ್ ಇಸ್ ಅರ್ನಿಂಗ್ ಆರ್ ಪ್ರಾಫಿಟ್ ಆರ್ ಲಾಸ್, ಅದು ನೋಡೋದು. ಟು ಅಸರ್ಟೈನ್ ದ ಫಿನಾನ್ಷಿಯಲ್ ಪೊಸಿಷನ್, ಟು ಅಸರ್ಟೈನ್ ದ ಸಾಲ್ವೆನ್ಸಿ ಪೊಸಿಷನ್. ಸಾಲ್ವೆನ್ಸಿ ಅಂದರೆ ನೀವೇನಾದರೂ ಸಾಲ ತಗೊಂಡ್ರೆ ನೀವು ಅದನ್ನು ತೀರ್ಸೋಕ್ಕಾಗತ್ತಾ, ನಾವು ಹತ್ರ ದುಡ್ಡು ಉಳಿದಿದ್ಯಾ, ಯಾರ ಹತ್ರ ಆದರೂ ನೀವು ಬಾರೋ ಮಾಡ್ಕೊಂಡಿರ್ತೀರ, ಅದನ್ನು ನನಗೆ ಜಾಸ್ತಿ ಬಂದಿದ್ಯಾ, ಈ ಸಲ ಪ್ರಾಫಿಟ್ ಜಾಸ್ತಿ ಬಂದಿದ್ರೆ ನಾನು ಅದನ್ನ ಸಾಲ ತೀರಿಸ್ಬೋದು. ಸೊ ಸಾಲ್ವೆನ್ಸಿ ಪೊಸಿಷನ್ ಏನು ಅಂತ ತಿಳ್ಕೊಬೋದು. ಸೊ ದಿಸ್ ಐ ಆಮ್ ಟಾಕಿಂಗ್ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ನೌ ನೆಕ್ಸ್ಟ್, ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಟು ದ ಯೂಸರ್ ಫಾರ್ ರ್ಯಾಷನಲ್ ಡಿಸಿಷನ್ ಮೇಕಿಂಗ್. ನೋಡಿ, ಯೂಸರ್ಸ್ ಆಫ್ ದ ಇನ್ಫಾರ್ಮೇಷನ್ ಇದು ನೋಡಿ, ನಮ್ಮ ಬಿಸ್ನೆಸ್ಸಲ್ಲಿ ಬೇರೆ ಯಾರಾದರೂ ಇನ್ವೆಸ್ಟ್ ಮಾಡ್ಬೋದು, ನಮಗೆ ಸಾಲ ಕೊಡ್ಬೋದು. ಸೊ ಆ್ಯಂಡ್ ಫಾರ್ ಎ ಮ್ಯಾನೇಜ್ಮೆಂಟ್, ನಾನು ಬಿಸ್ನೆಸ್ ನಡೆಸ್ತಾ ಇದ್ದೀನಿ ಅಂದರೆ ಈ ಸಲ ನಂಗೆ ಲಾಸ್ ಬಂದರೆ ಐ ಕ್ಯಾನ್ ಟೇಕ್ ಎ ಬೆಟರ್ ಡಿಸಿಷನ್ಸ್. ವಾಟ್ ಐ ಕ್ಯಾನ್ ಡೂ ಟು ಇಂಪ್ರೂವ್ ಮೈ ಬಿಸ್ನೆಸ್, ಆ ಥರ ಡಿಸಿಷನ್ಸು ತಗೋಬೋದು. ಸೊ ಅಕೌಂಟ್ಸ್ ನಾವು ಮೇಂಟೈನ್ ಮಾಡೋದ್ರಿಂದ ನಮ್ಗೆ ಇದೆಲ್ಲ ನಮಗೆ ಇದೊಂದು ಆಬ್ಜೆಕ್ಟಿವ್ ಫುಲ್ಫಿಲ್ ಮಾಡುತ್ತೆ. ಓಕೆ, next is bookkeeping. What is bookkeeping? See, this art of recording the transaction, summarizing, classifying ಅಂತೆಲ್ಲ ಹೇಳಿದ್ನಲ್ಲ, ಇದನ್ನ ನೀವು ಒಂದು ಬುಕ್ ಮೇಂಟೈನ್ ಮಾಡ್ತೀರಾ. ಯು ಮೇಂಟೈನ್ ದಿಸ್ ಬುಕ್ ಟು ರೆಕಾರ್ಡ್ ಆಲ್ ದ ಟ್ರಾನ್ಸಾಕ್ಷನ್. ಸೊ ಆ್ಯಂಡ್ ಕರೆಕ್ಟ್ಲಿ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಇನ್ನೊಂದು ಬುಕ್ಸ್ ಮೇಂಟೈನ್ ಮಾಡ್ತೀರಾ, ಅದನ್ನ ನಾವು ಬುಕ್ ಕೀಪಿಂಗ್ ಅಂತೀವಿ.
ಸೊ ಇದು ಬುಕ್ ಕೀಪಿಂಗ್ ಇದು ಮೆಕ್ಯಾನಿಕಲ್ ಟಾಸ್ಕು, ಬಿಕಾಸ್ ಇಟ್ ಇಸ್ ದ ಸೇಮ್ ವೇ ನಾವು ಏನೇ ಒಂದು ಟ್ರಾನ್ಸಾಕ್ಷನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೋ ಇನ್ ಟರ್ಮ್ಸ್ ಆಫ್ ಮಾನಿಟರಿ ವ್ಯಾಲ್ಯೂಲಿ ಇರುತ್ತೋ ಅದನ್ನೆಲ್ಲ ನಾವೇನು ಮಾಡ್ತೀವಿ, ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾ ಒಂದು ಬುಕ್ ಮೇಂಟೈನ್ ಮಾಡ್ತೀವಲ್ಲ ಅದನ್ನ ನಾವು ಬುಕ್ ಕೀಪಿಂಗ್ ಅಂತೀವಿ. ಸಿ ಬುಕ್ ಕೀಪಿಂಗ್ ಇಸ್ ಅನ್ ಆಕ್ಟಿವಿಟಿ ಕನ್ಸರ್ನ್ ವಿತ್ ರೆಕಾರ್ಡಿಂಗ್ ಕ್ಲಾಸಿಫೈಯಿಂಗ್ ಫಿನಾನ್ಷಿಯಲ್ ಡೇಟಾ ರಿಲೇಟೆಡ್ ಟು ಬಿಸ್ನೆಸ್ ಆಪರೇಷನ್ ಇನ್ ಆರ್ಡರ್ ಆಫ್ ಇಸ್ ಅಕರೆನ್ಸ್. ಆರ್ಡರ್ ಆಫ್ ಅಕರೆನ್ಸ್ ಅಲ್ಲಿ ನಾವು ಬುಕ್ ಕೀಪಿಂಗ್ ಮಾಡ್ತೀವಿ. ಸೊ ಯು ಆರ್ ಮೇಂಟೈನಿಂಗ್ ಎ ಬುಕ್, ದಟ್ ಈಸ್ ಕಾಲ್ಡ್ ಬುಕ್ ಕೀಪಿಂಗ್. ಇವಾಗ ಬೇಸಿಕ್ ಅಕೌಂಟಿಂಗ್ ಟರ್ಮ್ಸ್. ಸೊ ಇವಾಗ ಇವತ್ತಿನ ಸೆಷನ್ ಅಲ್ಲಿ ನಾವು ಬೇಸಿಕ್ ಅಕೌಂಟಿಂಗ್ ಟರ್ಮ್ಸ್ ನ ಕಲಿಯೋಣ. ಇದು ಟ್ರಾನ್ಸಾಕ್ಷನ್ ಅಂದ್ರೆ ಏನು ನೋಡಿ. ಟ್ರಾನ್ಸಾಕ್ಷನ್ ಅಂದ್ರೆ ಎನಿ ಬಿಸ್ನೆಸ್ ಆಕ್ಟಿವಿಟಿ ವಿಚ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಮನೀಸ್ ವರ್ತ್ ಬಿಟ್ವೀನ್ ದ ಪಾರ್ಟೀಸ್. ಸಿ ಟ್ರಾನ್ಸಾಕ್ಷನ್ ಅಂದ್ರೆ ಏನು ಹೇಳ್ತೀನಿ. ಟ್ರಾನ್ಸಾಕ್ಷನ್ ಅಂದ್ರೆ ದೇರ್ ಆರ್ 2 more ಪರ್ಸನ್ ಇರಬೇಕು ಟ್ರಾನ್ಸಾಕ್ಟ್ ಮಾಡೋದಕ್ಕೆ. ಇಫ್ ಬಿಸ್ನೆಸ್ ಇವಾಗ ನಿಮ್ಮ ಹತ್ರ ನಿಮ್ಮ ಹತ್ರ 1000 ರೂಪೀಸ್ ಇದೆ, ಆ 1000 ರೂಪೀಸ್ ನೀವು ಹಾಗೆ ಇಟ್ಕೊಂಡಿದ್ದೀರ ಅಂದ್ರೆ ಏನು ಟ್ರಾನ್ಸಾಕ್ಷನ್ ನಡೆದಿಲ್ಲ ಅಂತ. ಅದೇ 1000 ರೂಪೀಸ್ ಅಲ್ಲಿ ಆ 100 ರೂಪೀಸ್ ಏನಾದರೂ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಖರ್ಚು ಮಾಡ್ತಾ ಇದ್ದೀರಾ, ನೀವು ಬುಕ್ಸ್ ಪರ್ಚೇಸ್ ಮಾಡೋದಕ್ಕೆ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ದಟ್ ಮೀನ್ಸ್ ದೆರ್ ಈಸ್ ಎ ಟ್ರಾನ್ಸಾಕ್ಷನ್ ಹ್ಯಾಪನಿಂಗ್. ದಟ್ ಮೀನ್ಸ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ. ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅಂದರೆ ಮನಿ ಇಸ್ ಗೋಯಿಂಗ್ ಔಟ್, ಇಲ್ಲಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತ ಟ್ರಾನ್ಸಾಕ್ಷನ್ ನೀವು ರೆಕಾರ್ಡ್ ಮಾಡ್ತೀರಾ. ಸಿ ಟ್ರಾನ್ಸಾಕ್ಷನ್ ಹ್ಯಾಪನ್ ಆಗೋದಕ್ಕೆ ದೇರ್ ಶುಡ್ ಬಿ ಎಕ್ಸ್ಚೇಂಜ್ ಆಫ್ ಮನಿ. ಸಿ ವೆನ್ ಯು ಆರ್ ಪರ್ಚೇಸಿಂಗ್ ಎನಿ ಬುಕ್ಸ್, ಸಿ ದೇರ್ ಇಸ್ ಎ ಟ್ರಾನ್ಸಾಕ್ಷನ್ ಹ್ಯಾಪನಿಂಗ್. ಏನು ನೀವು ಮನಿ ಕೊಡ್ತಾ ಇದ್ದೀರಾ, ಬುಕ್ಸ್ ಬರ್ತಾ ಇದೆ ನಿಮಗೆ. ಸೊ ದಟ್ ಈಸ್ ಕಾಲ್ಡ್ ಟ್ರಾನ್ಸಾಕ್ಷನ್. So the event can be measured in terms of money and changes in the financial position. ಇವಾಗ ಪರ್ಚೇಸ್ ಮಾಡೋದು ಇದನ್ನ ನಾವೇನಂತೀವಿ ಟ್ರಾನ್ಸಾಕ್ಷನ್. ಇವಾಗ ಬಿಸ್ನೆಸ್ ಅಲ್ಲಿ ಇದು ಅಕೌಂಟ್ಸ್ ಅಲ್ಲಿ ಯಾವ ತರ ಟ್ರಾನ್ಸಾಕ್ಷನ್ ತಗೋಬೇಕಂದ್ರೆ ಓನ್ಲಿ ಇನ್ ಮೆಜರ್ ಇನ್ ಟರ್ಮ್ಸ್ ಆಫ್ ಮನಿ ವ್ಯಾಲ್ಯೂ. ನೋಡಿ ಇವಾಗ ಒಂದು ಮ್ಯಾನೇಜರ್ ಆಗಿ ಇವಾಗ ನೀವೊಂದು ಬಿಸ್ನೆಸ್ ಓನರು, ನೀವು ನಿಮ್ಮ ಎಂಪ್ಲಾಯೀಸ್ಗೆ ಬೈತೀರಾ. ನೀವು ಬೈದಾಗ ಅವಾಗ ಅದು ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೀವು ಟ್ರಾನ್ಸಾಕ್ಷನ್ ಬರೆಯೋಕ್ಕಾಗಲ್ಲ. ಓಕೆ, ಬಿಕಾಸ್ ಯು ಕೆನಾಟ್ ಮೆಜರ್. ನೀವು ನಿಮ್ಮ ಸಬಾರ್ಡಿನೇಟ್ಸ್ಗೆ ಅಥವಾ ನಿಮ್ಮ ಕೆಳಗಡೆ ಇರೋ ಎಂಪ್ಲಾಯೀಸ್ಗೆ ನೀವು ಬೈದಾಗ ಅದು ಯಾವ ಟ್ರಾನ್ಸಾಕ್ಷನ್ ಇದೆಲ್ಲ ಒಂದು ಟ್ರಾನ್ಸಾಕ್ಷನ್ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಯು ಕೆನಾಟ್ ಮೆಜರ್ ಇನ್ ಟರ್ಮ್ಸ್ ಆಫ್ ಮನಿ. ಏನೇ ಒಂದು ವಿಚ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿಯಲ್ಲಿ ನಾವು ಹೇಳಿದಾಗ ಆ ಟ್ರಾನ್ಸಾಕ್ಷನ್ನ ನಾವು ಮಾತ್ರ ರೆಕಾರ್ಡ್ ಮಾಡ್ಬೋದು. ದಟ್ ಶುಡ್ ಬಿ ಬಿಸ್ನೆಸ್. ಇವಾಗ ಗಿಫ್ಟ್ ಆಗಿ okay, so that you understood, no, what is business, what is transaction. See, purchase of goods would involve receiving material, making payment. Artha aita? That is called transaction. Next is accounting term goods and services. See, goods and services, these are tangible articles. Goods and services andre eno, anything, the goods which we can touch. ಏನು ಗೂಡ್ಸ್ ಬಿಸ್ನೆಸ್ ಟರ್ಮ್ಸ್ ಅಲ್ಲಿ, ಅಕೌಂಟಿಂಗ್ ಟರ್ಮ್ಸ್ ಅಲ್ಲಿ ಗೂಡ್ಸ್ ಅಂದ್ರೆ ಯಾವ ಗೂಡ್ಸ್ ಬಿಸ್ನೆಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಓಕೆ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ದಟ್ ದ ಬಿಸ್ನೆಸ್ ಇಸ್ ಗೋಯಿಂಗ್ ಟು ಸೆಲ್ ಅಂಡ್ ಮೇಕ್ ಪ್ರಾಫಿಟ್, ದಟ್ ಈಸ್ ಕಾಲ್ಡ್ ಗೂಡ್ಸ್. ಇವಾಗ ಈ ತರ ಸರ್ವಿಸಸ್ ಕೂಡ ಗೂಡ್ಸ್ ಆರ್ ಸರ್ವಿಸಸ್. ಸರ್ವಿಸಸ್ ಏನಂದ್ರೆ ಇವಾಗ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್, ಕ್ಯಾನ್ ಯು ಟಚ್ ದ ಪ್ರಾಡಕ್ಟ್, ಕ್ಯಾನ್ ಯು ಸಿ ದ ಗೂಡ್ಸ್? Is it in a tangible form? No, it is an intangible form. Insurance. So ಇನ್ಶೂರೆನ್ಸ್ ನ ನೀವು ಏನಾದರೂ ಸೆಲ್ ಮಾಡಿದ್ರೆ, ಇನ್ಶೂರೆನ್ಸ್ ಆಲ್ಸೋ ಇಟ್ಸ್ ಎ ಸರ್ವಿಸ್. ಅದನ್ನ ಸೆಲ್ ಮಾಡಿದ್ರೆ ಅವ್ರು ಕೊಂಡ್ಕೊಂತಾರೆ, ಯು ಆರ್ ಗೆಟಿಂಗ್ ಎ ಪ್ರೀಮಿಯಂ. ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಯು ಆರ್ ಮೇಕಿಂಗ್ ಎ ಪ್ರಾಫಿಟ್. ಸೊ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಇಂಟರ್ಚೇಂಜಬಲಿ ಯೂಸ್ಡ್. ಅರ್ಥ ಆಯ್ತಾ? ನೆಕ್ಸ್ಟ್, ಓನ್ಲಿ ಥಿಂಗ್ ಗೂಡ್ಸ್ ಇಸ್ ಟ್ಯಾಂಜಿಬಲ್, ಸರ್ವಿಸ್ ಇಸ್ ಇಂಟ್ಯಾಂಜಿಬಲ್. ಇಂಟ್ಯಾಂಜಿಬಲ್ ಅಂದ್ರೆ ನಾ ಟಚ್ ಮಾಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್, ಪ್ರಾಫಿಟ್ ಅಂದ್ರೆ ಏನು? ಸೊ ಪ್ರಾಫಿಟ್ ಅಂದ್ರೆ ದ ಎಕ್ಸೆಸ್ ಆಫ್ ರೆವೆನ್ಯೂ ಇನ್ಕಮ್ ಓವರ್ ಎಕ್ಸ್ಪೆನ್ಸಸ್ ಇಸ್ ಕಾಲ್ಡ್ ಪ್ರಾಫಿಟ್. ರೆವೆನ್ಯೂ ಇನ್ಕಮ್ ಅಂದ್ರೆ ನೀವು ಎಷ್ಟು ಸೇಲ್ ಮಾಡಿರ್ತೀರಾ, ಆ ಸೇಲ್, ನೀವು ರೆವೆನ್ಯೂ ಅಂದ್ರೆ ಏನಂದ್ರೆ ದ ನಂಬರ್ ಆಫ್ ಯೂನಿಟ್ಸ್ ಯು ಸೋಲ್ಡ್, ದ ನಂಬರ್ ಆಫ್ product, number of goods you sold, the amount you get from that sales are called as revenue.
Okay, so it can be calculated for each transaction. So our revenue ಅಲ್ಲಿ expenses ಎಲ್ಲ ಮೈನಸ್ ಮಾಡಿದ್ರೆ that is called profit. ರೆವಿನ್ಯೂ ಅಂದ್ರೆ ಏನು? ರೆವಿನ್ಯೂ ಅಂದ್ರೆ ನೀವು ಎಷ್ಟು ಗೂಡ್ಸ್ನ ನೀವು ಸೇಲ್ ಮಾಡಿರ್ತೀರ ನೋಡಿ, ಎಷ್ಟು ಗೂಡ್ಸ್. ಇವಾಗ ಒನ್ ಗೂಡ್ಸ್ ಯು ಸೋಲ್ಡ್ ಅಟ್ ಒನ್ ಒನ್ ಯೂನಿಟ್ ಯು ಸೋಲ್ಡ್ ಅಟ್ 100 rupees. So 100 rupees is your revenue, but the expenses you made is 60 rupees. 60 rupees na sell ಮಾಡಿ 60 rupees minus ಮಾಡಿದ್ರೆ 100 rupees ಇಂದ 40 rupees is your profit. 60 rupees is your expenses. ನೆಕ್ಸ್ಟ್ ಇಸ್ ಲಾಸ್ ಅಂದ್ರೆ ಏನಪ್ಪ ಅಂದರೆ, ನೀವು ಎಷ್ಟು ಸೇಲ್ ಮಾಡಿರ್ತೀರ ನೋಡಿ, ಆ ಸೇಲಲ್ಲಿ ಎಕ್ಸ್ಪೆನ್ಸಸ್ ಇಸ್ ಮೋರ್ ದೆನ್ ದ ರೆವೆನ್ಯೂ ವಾಟ್ ಯು ಹ್ಯಾವ್ ಜನರೇಟೆಡ್, ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಲಾಸ್. ಸಿ ದ ಎಕ್ಸ್ಪೆನ್ಸಸ್ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್ ಇಸ್ ಕಾಲ್ಡ್ ಲಾಸ್. ಅರ್ಥ ಆಯ್ತಾ? ಇವಾಗ ನೀವು ಸೇಲ್ ಮಾಡಿರೋದು ಎಷ್ಟು, ಒಂದು 500 ಸೇಲ್ ಮಾಡಿರ್ತೀರಾ, 500 rupees ಸೇಲ್ ಮಾಡಿದ್ದೀರಾ, but you have incurred a loss of your expenses is 700. So 700 500 ಬಂದಿರೋದು, ನೀವು 700 ಮೈನಸ್ ಮಾಡಿದಾಗ 200 ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಸೊ ದಟ್ 200 is a loss for you. So that's all for today's session. Thank you.